ಕ್ರಿಕೆಟ್ ಜಗಳ ವಿಕೋಪಕ್ಕೆ ತಿರುಗಿ ಗುಂಪು ಘರ್ಷಣೆಯಾಗಿರುವಂತಹ ಘಟನೆ ನಡೆದಿದೆ. ಎಲ್ಲಿ ಏನು ಅಂತ ನೋಡ್ತಾ ಹೋಗೋಣ. ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿದ್ದು ಮನೆಗಳ ಮೇಲೆ ಕಲ್ಲು ತೂರಿ ತಲ್ವಾರ್ ಪ್ರದರ್ಶನ ಎಲ್ಲ ಮಾಡಿದ್ದಾರೆ. ಇದು ಬೆಳಗಾವಿಯಲ್ಲಿ ಆಗಿರೋದು. ಇದು ಬೆಳಗಾವಿ ನಗರದ ಅಳುವಾನ್ ಅನ್ನೋ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ. ಕ್ರಿಕೆಟ್ ಜಗಳ ವಿಕೋಪಕ್ಕೆ ತಿರುಗಿ ಗುಂಪು ಘರ್ಷಣೆಯಾಗಿದೆ. ಮನೆಗಳ ಮೇಲೆ ಕಲ್ಲು ತೂರಿ ತಲ್ವಾರ್ ಪ್ರದರ್ಶನ ಮಾಡಿದ್ದಾರೆ. ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡ್ಕೊಂಡಿದ್ರು. ಅದು ಗಲಾಟೆ ಆಯಿತು. ಗಲಾಟೆಯ ನಂತರ ಮಧ್ಯಪ್ರವೇಶ ಮಾಡ್ತಾರೆ ದೊಡ್ಡವರು, ಎರಡೂ ಗುಂಪಿನ ಕಡೆಯವರು. ಆ ಯುವಕರ ನಡುವಿನ ಗಲಾಟೆಯಲ್ಲಿ ಸುಮಾರು 8 ಜನರಿಗೆ ಗಾಯ ಆಗಿದೆ. ಗಾಯ ಆದವರೆಲ್ಲರೂ ಇದೀಗ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗಲಾಟೆಯಲ್ಲಿ ಓರ್ವ ಪೊಲೀಸ್ ಪೇದೆ ಅಮರ್ ಅನ್ನೋರ್ಗೂ ಕೂಡ ಗಾಯ ಆಗಿದೆ. ಸ್ಥಳದಲ್ಲಿ ಕೆಎಸ್ಆರ್ಪಿ ಮತ್ತು 3 ಜನ ಸಿಪಿಐ ನಿಯೋಜನೆ ಮಾಡಿದರೆ ಯಾವುದೋ ಒಂದು ಗಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಈ ಪರಿಯಾಗಿ ಜಗಳ ಆಗಿರೋದು. 8 ಜನ ಒದೆ ತಿಂದು ಕಲ್ಲಲ್ಲೆಲ್ಲ ಹೊಡೆದಾಡ್ಕೊಂಡು ತಲ್ವಾರ್ ಪ್ರದರ್ಶನ ಮಾಡಿ ಪೆಟ್ಟು ತಿಂದಿದ್ದಾರೆ. ಯಾರು ಪುಟ್ಟು ಮಕ್ಕಳು ಆಡ್ಕೊಳ್ತಾ ಇದ್ದಿದ್ದು ಕ್ರಿಕೆಟ್. ಅದು ಗಲಾಟೆ ಆದಾಗ ಬಿಡಿಸ್ಬೇಕು, ಆಟನ ಮನೆ ಕರ್ಕೊಂಡು ಹೋಗ್ಬೇಕು. ನಮ್ಗಳಿಗೆಲ್ಲ ಹಾಗೆ ಮಾಡೋರು. ಗಲಾಟೆ ಅಂದರೆ ನಮಗೆ ಹೊಡೆಯೋರು. ಬಟ್ ಇಲ್ಲಿ ಹಾಗಾಗಿಲ್ಲ. ಮಧ್ಯಪ್ರವೇಶ ಮಾಡಿಕೊಂಡು ದೊಣ್ಣೆ ತಲ್ವಾರು ಕಲ್ಲಿನಿಂದೆಲ್ಲ ಹೊಡೆದಾಡ್ಕೊಂಡಿದ್ದಾರೆ. ಈಗ ನೋಡಿ ಆಸ್ಪತ್ರೆ ಸೊರಂಗಾಗಿದೆ. ಮನೆಗಳ ಕಿಟಕಿ ಎಲ್ಲ ಜಖಮಾಗಿದೆ ಅಂತ ಕೆಲವು ಕಡೆ. ಸದ್ಯ ಆ ಭಾಗದಲ್ಲಿ ಕೆಎಸ್ಆರ್ಪಿ ಮತ್ತೆ 3 ಜನ ಸಿಪಿಐನ ಕೂಡ ನಿಯೋಜನೆ ಮಾಡಿದ್ದಾರೆ. ಹಿಂಗಾದ್ರೆ ಭಾರಿ ಕಷ್ಟ. ಅಪ್ಪ ಅಮ್ಮ ಬಹಳ ಜೋಪಾನ ಇರ್ಬೇಕು. ಇನ್ನೇನೋ ದೊಡ್ಡ ಅವಾಂತರ ಆಗ್ಬಿಟ್ಟಿದ್ರೆ ನೋಡಿ ಅಲ್ಲಿ ಮನೆ ಮುಂಭಾಗ ಕಲ್ಲೆಲ್ಲ ಬಿದ್ದಿರುವಂಥದ್ದನ್ನ. ಇದು ಬೆಳಗಾವಿ ನಗರದ ಅಳ್ವಾನ್ ಅನ್ನೋ ಗಲ್ಲಿಯಲ್ಲಿ ಆಗಿರೋ ಘಟನೆ. ಯಾರೋ ಈಗ ಬೇಸಿಗೆ ರಜೆ ಬೇರೆ ಅಲ್ವಾ, ಚಿಕ್ಕ ಹುಡುಗರು ಕ್ರಿಕೆಟ್ ಆಡ್ಕೊಂಡಿದ್ರು. ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ಗಲಾಟೆಗೆ ಏನ್ ಮಾಡ್ಬೇಕು, ಮನೆಯವರೆಲ್ಲ ಹೋದಂತವ್ರು, ದೊಡ್ಡವರು ಹೋದಂತವ್ರು ಆಟವನ್ನ ಬಿಡಿಸ್ಬೇಕು, ಮನೆ ಕರ್ಕೊಂಡು ಹೋಗ್ಬೇಕು. ಅದನ್ನ ಮಾಡಿಲ್ಲ. ಇವ್ರುಗಳು ಜಗಳಕ್ಕೆ ಸೇರ್ಕೊಂಡಿದ್ದಾರೆ. ಅದು ಜೋರ್ ಗಲಾಟೆ ಆಗಿದೆ. ಈ ಕಲ್ಲಲ್ಲಿ ಹೊಡೆದಾಡ್ಕೊಳ್ಳೋದು, ತಲ್ವಾರ್ ತೋರಿಸೋದು ಹಿಂಗೆಲ್ಲ ಮಾಡಿದ್ದಾರೆ. ಹಳೆ ಯಾವುದೋ ವೈಯಕ್ತಿಕ ದ್ವೇಷ ಇತ್ತೋ ಏನೋ, ಅವ್ರಗಳ ಮಕ್ಕಳು ಒಟ್ಟಾಗಿ ಆಟ ಆಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಬಹುಶಃ ಹಂಗೆ ಆಗಿರುತ್ತೆ. ಈಗ ಸುಮಾರು 8 ಜನರಿಗೆ ಪೆಟ್ಟಾಗಿದೆ ಈ ಗಲಾಟೆಯಲ್ಲಿ. ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ. ಅಲ್ಲಿ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಎಲ್ಲ ಹುಡುಗರು ಮನೆಗೆ ವಾಪಸ್ ಬಂದಿದ್ದಾರೆ. ಮನೆಗೆ ವಾಪಸ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಅವ್ರ ನಡುವೆದಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ. ಸೊ ತಕ್ಷಣ ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಾಟೆ ನಿಲ್ಲಿಸಿದ್ರೆ ಮತ್ತು ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ರಿ. ಮಾಹಿತಿ ಬಂದ ತಕ್ಷಣ ಮತ್ತು ಎಲ್ಲ ಆಫೀಸರ್ಸ್, ಇನ್ಸ್ಪೆಕ್ಟರ್, ACP, DCP ಮತ್ತು ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ಈಗ ಎಲ್ಲ ಶಾಂತಿ ಆಗಿದೆ. ಎಲ್ಲ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಗನಲ್ಲಿ. ಮತ್ತು ಬೇರೆ ಜಗನಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು. ಈಗ ನಾವು ಕಂಪ್ಲೇಂಟ್ಗೆ ಈಗ ನಾವು ವೇಟ್ ಮಾಡ್ತಾ ಇದ್ವಿ. ಬಹುಶಃ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ದಿಲೀಪ್. ಅದು ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದು ಕ್ರಿಕೆಟ್ ಅಂತ ಕೇಳ್ಬಂತು. ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗೋದಕ್ಕೆ ಏನ್ ಕಾರಣ? ಮತ್ತೆ ಇನ್ನು ಬಹಳ ಸೂಕ್ಷ್ಮ ಪ್ರದೇಶನ ಪೊಲೀಸರನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಸದ್ಯ ಪರಿಸ್ಥಿತಿ ಹೇಗಿದೆ ದಿಲೀಪ್ ಅಲ್ಲಿ ಈಗ? ಗುಡ್ ಮಾರ್ನಿಂಗ್ ವಿದ್ಯಾ. ಪ್ರಮುಖವಾಗಿ ಏನಂತೆ ಸದ್ಯ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಏನು ಚಿಕ್ಕ ಮಕ್ಕಳು ಸಂಜೆ 6-7 ಗಂಟೆಗೆ ವಾಟ ಮಾಡ್ಕೊಂಡು ಒಂಚೂರು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ಗಲಾಟೆಗೆ ದೊಡ್ಡವರು ಸಪೋರ್ಟ್ ಮಾಡಿರುವಂತದ್ದು ಬಹಳಷ್ಟು ವಿಷಾದನೀಯ ಸಂಗತಿ. ಹೀಗಾಗಿ ಇದೊಂದು ದೊಡ್ಡ ಗಲಾಟೆ ಆಗಿರುವಂತದ್ದು. ಸುಮಾರು 22 ಜನರಿಗೆ ಗಾಯ ಆಗಿದೆ ಅಂತ ನಮಗೆ ಮಾಹಿತಿ ಬರ್ತಾ ಇರುವಂತ. ಆದ್ರೆ 8 ಜನರಿಗೆ ಗಾಯ ಆಗಿ ಅದರಲ್ಲಿ ಕೂಡ ಬಹಳಷ್ಟು ತಾವು ನೋಡ್ಬೋದು ಚಿಕ್ಕ ಮಕ್ಕಳು ಇದ್ದಾರೆ. ಅವೆಲ್ಲೂ ಕೂಡ ಅವರಿಗೆ ಕಲ್ಲೇಟಾಗಿರುವಂತದ್ದು, ಒಂದು ಮನೆಗಳ ಮೇಲೆ ಕಲ್ಲು ತೂರಾಟ. ಹೀಗಾಗಿ ಬೆಳಗಾವಿಯ ಏನು ಅಳ್ವಾನ್ ಗಲ್ಲಿ ಇದೆ, ಶಾಪುರ ಅಳ್ವಾನ್ ಗಲ್ಲಿ ಒಂದಿಷ್ಟು ಬೂದಿ ಮುಚ್ಚಿದ ಕೆಂಟೆ ಅಂತ ಹೇಳ್ಬೋದು. ಮತ್ತೆ ರಾತ್ರಿ ಪೊಲೀಸರು ಪಲಾಯನ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಘಟನೆಗೆ ಕಾರಣ ಆದವ್ರು ಯಾರು ಅವರೆಲ್ಲರನ್ನು ಕೂಡ ಒಂದು ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡುವಂತದ್ದು ಮತ್ತೆ ಅವ್ರ ಎನ್ಕ್ವೈರಿ ಮಾಡುವಂತದ್ದು ಕೂಡ ನಡೀತಾ ಇದೆ. ಮತ್ತೆ ಹೆಚ್ಚಿನ ಪೊಲೀಸ್ ಫೋರ್ಸ್ 3 KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದೇವೆ. ಶಾಪೂರು ಒಂದಿಷ್ಟು ಏನು ಅಳ್ವಾನ್ ಗಲ್ಲಿ ಈ ಕಡೆ ಏರಿಯಾ ಇದೆ, ಒಂದಿಷ್ಟು ಮೊದಲಿನ ಕೂಡ ಒಂದಿಷ್ಟು ಸೂಕ್ಷ್ಮ ಪ್ರದೇಶ ಅಂತಾನೆ ಗುರುತು ಮಾಡಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ದಿಲೀಪ್ ತಮ್ಮ ಡೀಟೇಲ್ಸ್ಗೆ.